Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 3ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಪಾಠ 6 ಈಸೂರ ಸ್ವಗತ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪದಗಳ ಅರ್ಥ: ಏಸೂರು ಅಂದರೆ ಎಷ್ಟು ಊರು, ದಂಡೆ ದಡ, ತೊಲಗು ಹೋಗು ಚಳುವಳಿ ಹೋರಾಟ, ಪ್ರೇರಿತ ಪ್ರಚೋದಿತ, ತೆರಿಗೆ ಕರ ಕಂದಾಯ, ಧಿಕ್ಕರಿಸು ತಿರಸ್ಕರಿಸು, ಪ್ರತಿಭಟನೆ ವಿರೋಧ, ನಿರಾಯುಧ ಆಯುಧವಿಲ್ಲದೆ, ಲಾಠಿ ಬಿದಿರಿನ ಕೋಲು, ರೊಚ್ಚಿಗೆದ್ದ ಕೋಪಗೊಂಡ, ಘೋಷಣೆ ಗಟ್ಟಿಯಾಗಿ ಕೂಗು, ಲೂಟಿ ದೋಚು, ಬಂಡೇಳು ದಂಗೆ, ಧೃತಿಗೆಡು ಧೈರ್ಯಗುಂದು, ಫಲಕ ಬರಹದ ಹಲಗೆ, ಆಜ್ಞೆ ಆದೇಶ, ದಂಡ ಜುಲ್ಮಾನೆ, ಹರಸು ಆಶೀರ್ವದಿಸು, ಕಲಿಗಳು ವೀರರು, ಅಗಸೆ ಊರ ಮುಂದಿನ ಹೆಬ್ಬಾಗಿಲು ಮುಖ್ಯದ್ವಾರ. ಟಿಪ್ಪಣಿ: ಸ್ವಾತಂತ್ರ್ಯ ಪೂರ್ವ ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ ಸ್ವತಂತ್ರ ಹಳ್ಳಿ, ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ. ಖಾತೆ ಕಿರ್ದಿ, ಮನೆ ಭೂ ಮಾಲೀಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ. ಬಲಿದಾನ, ಒಳಿತಿಗಾಗಿ ಮಾಡುವ ಜೀವದಾನ. ಕಂದಾಯ, ಮನೆ ಭೂಮಿ ವ್ಯಾಪಾರ ವೃತ್ತಿ ಇತ್ಯಾದಿ ಗಳಿಕೆಯ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ. ಮೊಕದ್ದಮೆ, ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧತೆ. ಅಮಲ್ದಾರ, ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು ಗೊತ್ತುಪಡಿಸಿರುವ ಅಧಿಕಾರಿ, ಈಗಿನ ತಹಸೀಲ್ದಾರ್. ಮುಕ್ತಕಂಠ, ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು. ಸ್ವಗತ, ತನಗೆ ತಾನೇ ಹೇಳಿಕೊಳ್ಳುವುದು. ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸು. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಈಸೂರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದೆ. ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟ ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಈಸೂರು ಜನರ ಘೋಷಣೆ ಏನು? ಈಸೂರು ಜನರ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು. ಸ್ಥಳೀಯ ಸರ್ಕಾರದ ಅಮಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಸ್ಥಳೀಯ ಸರ್ಕಾರದ ಅಮಲ್ದಾರ್ ಸಾಹುಕಾರ್ ಜಯಣ್ಣ, ಪೊಲೀಸ್ ಅಧಿಕಾರಿಯ ಹೆಸರು ಮಲ್ಲಪ್ಪಯ್ಯ. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು. 8ನೇ ಪ್ರಶ್ನೆ: ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಎಂಬುದಾಗಿತ್ತು. 9ನೇ ಪ್ರಶ್ನೆ: ಸ್ವಗತ ಎಂದರೇನು? ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು. ಕಾರಣ ಕೊಡಿ. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಏಕೆಂದರೆ
ಈಸೂರು ಜನರು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈಸೂರು. ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರ ರಚಿಸಿ ಊರಿನ ರಕ್ಷಣೆಗೆ ನಿಂತರು. ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಬಂದರು. ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ತಪ್ಪು ಸರಿ ಗುರುತಿಸು. ಪಟೇಲ್, ಚನ್ನಬಸಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ತಪ್ಪು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಸರಿ. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ಆರಂಭ, ಪ್ರವೇಶ, ಸೋಲು, ಧೀರ, ಹೇಡಿ, ಗೆಲುವು, ನಿರ್ಗಮನ, ಮುಕ್ತಾಯ. ಆರಂಭ, ಮುಕ್ತಾಯ, ಪ್ರವೇಶ, ನಿರ್ಗಮನ, ಸೋಲು, ಗೆಲುವು, ಧೀರ, ಹೇಡಿ. ಸಾಮರ್ಥ್ಯ ಆಧಾರಿತ ಚಟುವಟಿಕೆ. ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. ಏಸೂರು ಕೊಟ್ಟರೂ ಈಸೂರು ಬಿಡೆವು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ. ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು. ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ. ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ. ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ. ಹೆಂಗಸು ದಾರದ ಮೇಲೆ ಪ್ಯಾಂಟು, ಸೀರೆ, ಲಂಗ ಒಣಗಿಸಲು ಹಾಕುತ್ತಿದ್ದಾಳೆ. ಭಾಷಾಭ್ಯಾಸ. ಚಿತ್ರ ನೋಡಿ ಮಾದರಿಯಂತೆ ಬರೆ. ಗಾಡಿ, ಗಾಡಿಗಳು. ಕುದುರೆ, ಕುದುರೆಗಳು. ಗಿಳಿ, ಗಿಳಿಗಳು. ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆ. ಅಕ್ಕ, ಅಕ್ಕಂದಿರು. ಅಣ್ಣ, ಅಣ್ಣಂದಿರು. ತಮ್ಮ, ತಮ್ಮಂದಿರು. ಚಿಕ್ಕಮ್ಮ, ಚಿಕ್ಕಮ್ಮಂದಿರು. ಅಜ್ಜ, ಅಜ್ಜಂದಿರು. ಮಾವ, ಮಾವಂದಿರು. ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ಚಿತ್ರವನ್ನು ಗಮನಿಸು. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ. ಮನೆಗಳು ಮಾದರಿ. ಜನರು, ಮರಗಳು, ಅಂಗಡಿಗಳು, ಮಕ್ಕಳು, ಹೆಂಗಸರು, ಗಂಡಸರು. ಭಾಷಾ ಚಟುವಟಿಕೆ. ವಾಕ್ಯದಲ್ಲಿ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ. ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕಬಾರದು. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುತ್ತಾರೆ. ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು.